ಮೈಸೂರಿನ ಕೆಆರ್ ಆಸ್ಪತ್ರೆ ಅಧ್ವಾನಗಳ ಆಗರ ಆಗೋಗಿದೆ. ರೋಗಿಗಳಂತೂ ಪ್ರತಿದಿನವೂ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ನೋಡಿ, ಶಾಸಕರು ಬಂದ್ರು, ಡೀನ್ ಬಂದ್ರು, ನೋಡಿ ಶಾಸಕರು ಬಂದ್ರು, ಡೀನ್ ಬಂದ್ರು ಕೂಡ ಬೀಗ ಮಾತ್ರ ಸಿಗ್ಲಿಲ್ಲ. ಸ್ಟ್ರೆಕ್ಚರ್ ಇಲ್ಲ, ವೀಲ್ ಚೇರ್ ಇಲ್ಲ, ಏನೂ ಇಲ್ಲದೆ ರೋಗಿಗಳಂತೂ ಹೈರಾಣಾಗಿ ಹೋಗಿದ್ದಾರೆ. ಕೊಠಡಿಗೆ ಬೀಗ ಹಾಕಿದ್ದಾರೆ, ಬಾಗಿಲನ್ನು ತಳ್ಳಿ ತೆಗೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಶಾಸಕರ ಸಮ್ಮುಖದಲ್ಲೇ ಬೀಗ ಮುರಿದು ಸಿಬ್ಬಂದಿ ಒಳಗೆ ಹೋಗಿದ್ದಾರೆ. ಎಷ್ಟು ನಿರ್ಲಕ್ಷ್ಯ ನೋಡಿ, ಕಲ್ಲಿನಿಂದ ಬೀಗ ಒಡೆದು ಒಳಗೆ ಹೋಗಿದ್ದಾರೆ ಸಿಬ್ಬಂದಿ. ವಸ್ತುಗಳು ಹಾಳಾಗಿ ಹೋಗಿದ್ದಾವೆ. ಈ ವಿಚಾರಕ್ಕೆ ಒಬ್ಬರ ಮೇಲೆ ಒಬ್ಬರು ಕೆಸರಲ್ಲಿ ಚಾಟ ಮಾಡಿದ್ದಾರೆ. ಶಾಸಕರ ಮುಂದೆಯೇ ಅಧಿಕಾರಿ ಮತ್ತೆ ಸಿಬ್ಬಂದಿ ಹೈಡ್ರಾಮಾ ಮಾಡಿದ್ದಾರೆ. ಆಸ್ಪತ್ರೆ ಅಧ್ವಾನ ನೋಡಿ, ಶಾಸಕರಿಂದಲೇ ಕ್ಲೀನ್ ಚಿಟ್, ಆಡಳಿತಾಧಿಕಾರಿಗಳಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ ಶಾಸಕ ಹರೀಶ್ ಗೌಡ. ಕೆಳ ಹಂತದ ಸಿಬ್ಬಂದಿಗಳ ವಿರುದ್ಧ ಮಾತ್ರ ಶಾಸಕರು ಸಿಟ್ಟಾಗಿದ್ದಾರೆ. ಮೇಲಾಧಿಕಾರಿಗಳ ವಿರುದ್ಧ ಏನೂ ಕೂಡ ಹೇಳಿಲ್ಲ ಶಾಸಕರು. ಸಿಬ್ಬಂದಿ ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ. ಅಧಿಕಾರಿಗಳ ಪರ ಶಾಸಕ ಹರೀಶ್ ಗೌಡ ವಕಾಲತ್ತು ವಹಿಸಿದ್ದಾರೆ. ನೋಡಿ, ಅವ್ಯವಸ್ಥೆ ಆಗರಾಗಿದೆ. ಲಾಕ್ ಬೇರೆ ಇಲ್ಲ. ಒಳಗಡೆ ನೋಡಿದರೆ ಎಲ್ಲ ಇದೆ, ಆದರೆ ಅದನ್ನ ಕೊಡೋರು, ಕಮ್ಯುನಿಕೇಟ್ ಮಾಡೋರು ಯಾರೂ ಇಲ್ಲ. ಏನು ವಿಚಾರವೋ ಏನು, ಶಾಸಕರೇ ಹಿಂಗೆ ಮಾಡಿದ್ದು ಪಾಪ ಆ ರೋಗಿಗಳಿಗೆಲ್ಲ ಬಹಳ ನೋವಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನು ಕತೆ ಹಾಗಾದರೆ ಈ ಆಸ್ಪತ್ರೆ ಸಿಬ್ಬಂದಿಯದ್ದು? ಯಾರು ಮಾನಿಟರ್ ಮಾಡಬೇಕಾಗಿತ್ತು? ಯಾರು, ಏನಾಗಿತ್ತಲ್ಲಿ? ಶಾಸಕರು ಏನಂದ್ರು? ರಂಜಿತ್, ಮೇಲ್ನೋಟಕ್ಕಂತೂ ನಿರ್ಲಕ್ಷ್ಯ ದೊಡ್ಡ ಮಟ್ಟದಲ್ಲಿ ಎತ್ತು ಕಾಣ್ತಾ ಇದೆ. ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಏನು ಹೃದಯ ಒಬ್ಬರನ್ನ ಆ ವೀಲ್ ಚೇರ್ ಬದಲಾಗಿ ಪ್ಲಾಸ್ಟಿಕ್ ಚೇರ್ ನಲ್ಲಿ ಕರ್ಕೊಂಡು ಬರ್ತಾ ಇರುವಂತಹ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ತಕ್ಷಣ ಶಾಸಕ ಹರೀಶ್ ಗೌಡ ಏನು ಕೆಆರ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿ ನಿಜಕ್ಕೂ ಕೂಡ ಅವ್ಯವಸ್ಥೆ ಆಗರ ದೊಡ್ಡ ಮಟ್ಟದಲ್ಲಿದೆ. ಯಾಕಂತಂದ್ರೆ ಈಗಾಗಲೇ ನೀವು ದೃಶ್ಯ ಗಮನಿಸ್ತಾ ಇರಬಹುದು, ಒಬ್ಬರು ಶಾಸಕರು ಆಸ್ಪತ್ರೆಗೆ ಬಂದು ಒಂದು ಬೀಗವನ್ನು ಕೇಳಿದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಬೀಗವನ್ನ ತರೋದಕ್ಕೂ ಕೂಡ ಸುಮಾರು 20 ನಿಮಿಷಗಳಷ್ಟು ಕಾಯಿಸ್ತಾರೆ. ತದನಂತರದಲ್ಲಿ ಈಗ ಏನು ಶಾಸಕರು ಆಸ್ಪತ್ರೆಗೆ ಬರ್ತಾ ಇದ್ದಾಗಲೇ ಆಸ್ಪತ್ರೆ ದಾಕ್ಷಾಯಣಿ ಇರ್ಬೋದು, ಸೂಪರಿಂಟೆಂಡೆಂಟ್ ಶೋಭಾ ಅವರಿಬ್ಬರು ಕೂಡ ಸ್ಥಳಕ್ಕೆ ಬರ್ತಾರೆ. ನಿಜಕ್ಕೂ ಕೂಡ ಅವರಿಗೆ ಆ ಶಾಸಕರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಓಡಾಡ್ತಾ ಇದೀವಿ, ನಮಗೆ ಗಮನಕ್ಕೆ ಬಂದಿರಲಿಲ್ಲ, ಇವತ್ತು ಬಂದಿದೆ, ಇಲ್ಲಿ 1 ಗಂಟೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಆ ಬೀಗವನ್ನು ಸಹ ಕಲ್ಲಿನಿಂದ, ಅಂದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಸಿಎಂ ತವರು ಕ್ಷೇತ್ರ ಇದು, ಈ ಕ್ಷೇತ್ರದಲ್ಲಿ ಕಲ್ಲಿನಿಂದ ಬೀಗವನ್ನು ಹೊಡೆದು ಅಲ್ಲಿರುವಂತಹ ಸಾಮಗ್ರಿಗಳ ಈಚೆ ತರುವಂತಹ ಪರಿಸ್ಥಿತಿ ಎದುರಾಯಿತು. ತಕ್ಷಣ ಏನು ಶಾಸಕರು ಕೂಡ ಮೊದಲಿಗೆ ಆರಂಭದಲ್ಲಿ ಏನು ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ತದನಂತರದಲ್ಲಿ ಯಾವಾಗ ಸೂಪರಿಂಟೆಂಡೆಂಟ್ ಶೋಭಾ ಅವರು ಕೂಡ ಕಣ್ಣೀರನ್ನ ಹಾಕಿ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು, ತತ್ಕ್ಷಣದಲ್ಲಿ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ, ಕೆಲ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಅವರಿಗೂ ಕೂಡ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸ ಮಾಡಿದ್ರು. ಕೆಆರ್ ಆಸ್ಪತ್ರೆ ನಿಜವೂ ಕೂಡ ಶತಮಾನೋತ್ಸವದ ಅಂಚಿನಲ್ಲಿರುವಂತಹ ಆಸ್ಪತ್ರೆ. ಈ ಆಸ್ಪತ್ರೆ ಈಗಾಗಲೇ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಕಾಮಗಾರಿಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಿಜಕ್ಕೂ ಕೂಡ ಮೈಸೂರಿನ ಜನತೆ ಜೊತೆಗೆ ಸಿಎಂ ಅವರು ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಮುಖಮುಖ ಹಾಕುವಂತಹ ಸಾಧ್ಯತೆ ಇರುವುದು. ಯಾಕಂದ್ರೆ ಸಿಎಂ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಆಸ್ಪತ್ರೆಗಳ ಸ್ಥಿತಿ ಆದ್ರೆ ಇನ್ನು ಬೇರೆ ತಾಲೂಕಿನಲ್ಲಿ ಬರುವಂತಹ ಆಸ್ಪತ್ರೆಗಳ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಸಾಕಷ್ಟು ಪ್ರಶ್ನೆಗೆ ಈಡಾಗಿರುವಂತದ್ದು. ಈಗ ಸಾರ್ವಜನಿಕರು ಸಾಕಷ್ಟು ಪ್ರಶ್ನೆ ಆಗ್ತಾ ಇರುವಂತದ್ದು. ಕೆಆರ್ ಆಸ್ಪತ್ರೆಗೆ ನಿಜಕ್ಕೂ ಕೂಡ ಅಂದ್ರೆ ಕಾಯಕಲ್ಪ ಕೊಡಬೇಕಾಗಿದೆ. ಜೊತೆಗೆ ಸಿಬ್ಬಂದಿಗಳು ಯಾರೆಲ್ಲ ಈ ತಪ್ಪುಗಳ ಮಾಡಿದರೆ ಅವ್ರಿಗೆ ಕೂಡಲ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಎಲ್ಲ. ವಿನೋದ್, ಹೆಂಗಾಗಿದೆ ಅಂತ ಹೇಳಿದ್ರೆ ವಿನೋದ್, ದೀಪದ ಕೆಳಗೆ ಕತ್ತಲು ಅನ್ನೋ ತರ ಆಗಿದೆ. ಇದೆಲ್ಲ ಬೇರೆ ಯಾರ ಗಮನಕ್ಕಿಲ್ವಾ? ಇದು ಜಿಲ್ಲಾಡಳಿತದ ಗಮನಕ್ಕಿಲ್ವಾ? ಯಾಕೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಈ ನಿರ್ಲಕ್ಷ್ಯ ಯಾಕೆ? ಹಂಗಂದ್ರೆ ಅವರು ಅಷ್ಟು ಪ್ರಭಾವಿನ ಹೆಂಗೆ ಅಂತ ಆಸ್ಪತ್ರೆಯವರು? ರಂಜಿತ್, ನಿಜಕ್ಕೂ ಕೂಡ ಸೂಪರಿಂಟೆಂಡೆಂಟ್ ಶೋಭಾ ಅವರು ಕೂಡ ಕಳೆದ 10 ತಿಂಗಳಿಂದ ಈ ಆಸ್ಪತ್ರೆಗೆ ಸೂಪರಿಂಟೆಂಡೆಂಟ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಒಂದು ಮಾತಾಡೋ ವೇಳೆಯಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕಳೆದ 10 ತಿಂಗಳಿಂದ ಬಂದಿದ್ದೇನೆ, ಇಲ್ಲಿ ಇರುವಂತಹ ಅವ್ಯವಸ್ಥೆ ಎಲ್ಲ ಅಂದ್ರೆ ಈಗಾಗಲೇ ಕೆಲ ಸಿಬ್ಬಂದಿಗಳೆಲ್ಲ ಕೆಲಸದಿಂದ ತೆಗೆಯೋದಕ್ಕೆ ಈಗಾಗಲೇ ನೋಟಿಸ್ ಎಲ್ಲ ಕೊಡುವ ಸಂದರ್ಭದಲ್ಲೂ ಕೂಡ 20 ಜನ RTA ಕಾರ್ಯಕರ್ತಗಳು ಬಂದು ಎದುರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಅಂದ್ರೆ ಇವೆಲ್ಲವೂ ಕೂಡ ಡೀಲ್ ಅವ್ರಿಗಿರ್ಬೋದು, ಸೂಪರಿಂಟೆಂಡೆಂಟ್ ಎಲ್ರಿಗೂ ಕೂಡ ಗೊತ್ತಿದೆ ಇಲ್ಲಿರುವಂತಹ ಅವ್ಯವಸ್ಥೆ ಯಾವ ರೀತಿಯಾಗಿ ಅವ್ಯವಸ್ಥೆ ನಡೀತಾ ಇದೆ ಅನ್ನೋದು. ಆದ್ರೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಯಾಕೆ ಹಿಲ್ಲೇಟನ್ನ ಆಗ್ತಾ ಇದ್ದಾರೆ? ತಪ್ಪು ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಧೈರ್ಯವಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಅವರಿಗಿದೆ, ಆ ಪವರ್ಸ್ ಅವರಿಗಿದೆ. ಆದ್ರೆ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಕೇವಲ RTA ಕಾರ್ಯಕರ್ತರು ಬಂದವರ ಕಾರಣಕ್ಕೆ ಅವ್ರು ತಪ್ಪು ಮಾಡಿಲ್ಲ, ಯಾರು ಎದುರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಅಸಹಕಾರತೆ ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತು ಶಾಸಕರು ಕೂಡ ಮುಂದೆ ಇದ್ದಾರೆ. ಶಾಸಕರು ಈ ತತ್ಕ್ಷಣದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಅಧಿಕಾರ ಕೂಡ ಇದೆ. ಆದ್ರೆ ಯಾರು ಕೂಡ ಈ ಕ್ಷಣಕ್ಕೆ ನಾವು ಇಲ್ಲಿ 1 ಗಂಟೆಯಲ್ಲಿ ಸರಿಪಡಿಸ್ತೇವೆ ಎಲ್ಲವನ್ನು ತಾತ್ಕಾಲಿಕವಾಗಿ ಹೇಳ್ತಾ ಇದ್ದಾರೆ ಹೊರತು
ಆದ್ರೆ ಶಾಶ್ವತವಾದಂತಹ ಪರಿಹಾರ ಕೊಡಿಸೋದು ಯಾರು? ಸಿಎಂ ಅವರು ನಿಜಕ್ಕೂ ಕೂಡ ಈ ಆಸ್ಪತ್ರೆಗೆ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಏನು ಪುನರುಜ್ಜೀವನ ಹಾಕ್ಬೇಕು, ಜೊತೆಗೆ ಸಾಕಷ್ಟು ಕಾಮಗಾರಿ ನಡೀಬೇಕು ಅಂತ ಹೇಳಿ. ಆದ್ರೆ ಇಲ್ಲಿರುವಂತಹ ಏನು ಒಂದು ವೀಲ್ ಚೇರ್ಗೆ ವ್ಯವಸ್ಥೆ ಇಲ್ಲ ಅನ್ನೋದಾದ್ರೆ ಯಾವ ಮಟ್ಟದಲ್ಲಿ ಆಸ್ಪತ್ರೆ ನಡೀತಾ ಇದೆ ಒಂದು ಕೂಡ ಈಗ ವಿನೋದ್ ಡೋರ್ ಓಪನ್ ಮಾಡಿದ್ರಲ್ಲ ವಿನೋದ್, ಆ ಡೋರ್ ಓಪನ್ ಮಾಡಿದ್ರಲ್ಲ, ಆ ಕೋಣೆಯಲ್ಲಿ ಏನಿತ್ತು ವಿನೋದ್? ರಂಜಿತ್, 15ಕ್ಕೂ ಹೆಚ್ಚು ವೀಲ್ ಚೇರ್ಗಳಿದೆ, ಜೊತೆಗೆ ಸ್ಟ್ರೆಚರ್ಸ್ ಎಲ್ಲವೂ ಕೂಡ ಇದೆ. ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇದೆ ಒಂದೇ ಒಂದು ಕಾರಣಕ್ಕೆ ಎಲ್ಲಾ ವೀಲ್ ಚೇರ್ಸ್ ಗಳಿರ್ಬೋದು, ಸ್ಟ್ರೆಚರ್ಸ್ ಗಳನ್ನು ಕೂಡ ಆ ಒಂದು ಕೋಣೆಗೆ ಹಾಕಿ ಬೀಗವನ್ನು ಹಾಕಿದ್ದಾರೆ. ಓಕೆ, ಸ್ಟ್ರೆಚರ್ ನಡೀತಾ ಇದೆ, ಬೇರೆ ಕೆಲಸಗಳಲ್ಲಿ ಧೂಳಾಗುತ್ತೆ, ಮತ್ತೊಂದಿರ್ಲಿ. ಆದ್ರೆ ಸಿಬ್ಬಂದಿ ವೈದ್ಯರಾದ್ರೆ ಈಗಾಗಲೇ ಪೇಷಂಟ್ ಗಳು ಬರ್ತಾ ಇದ್ದಾರೆ ಆಸ್ಪತ್ರೆಗೆ, ಅವರಿಗೆ ಯೂಸ್ ಆಗದೆ ಇರುವಂತಹ ಆ ಉಪಕರಣಗಳು ಇದ್ದರಷ್ಟು ಹೋದ್ರೆಷ್ಟು. ಅಂದ್ರೆ ಶಾಸಕರು ಕೂಡ ನಿಜಕ್ಕೂ ಕೂಡ ಆ ಡೋರ್ ಅನ್ನ ಹೊಡೆಯುವಂತ ಕೆಲಸಕ್ಕೆ ಮುಂದಾಗಿ ಆ ವೀಲ್ ಚೇರ್ ಗಳನ್ನ ಈಚೆಗೆ ತೆಗೆದು ಈಗ ಸದ್ಯಕ್ಕೆ ವೀಲ್ ಚೇರ್ ಗಳನ್ನ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರದಿಂದ ಕೊಟ್ಟಿದ್ದೇನು ಪೂಜೆ ಮಾಡ್ತಾ ಇದ್ದಾರೆ. ಮೈಸೂರಿನ KR ಆಸ್ಪತ್ರೆ ಅಧ್ವಾನಗಳ ಆಗರ ಆಗಿ ಹೋಗಿದೆ. ರೋಗಿಗಳಂತೂ ಪ್ರತಿದಿನವೂ ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ನೋಡಿ, ಶಾಸಕರು ಬಂದ್ರು, ಡೀನ್ ಬಂದ್ರು, ನೋಡಿ ಶಾಸಕರು ಬಂದ್ರು, ಡೀನ್ ಬಂದ್ರು ಕೂಡ ಬೀಗ ಮಾತ್ರ ಸಿಗ್ಲಿಲ್ಲ. ಸ್ಟ್ರೆಕ್ಚರ್ ಇಲ್ಲ, ವೀಲ್ ಚೇರ್ ಇಲ್ಲ, ಏನೂ ಇಲ್ಲದೆ ರೋಗಿಗಳಂತೂ ಹೈರಾಣಾಗಿ ಹೋಗಿದ್ದಾರೆ. ಕೊಠಡಿಗೆ ಬೀಗ ಹಾಕಿದ್ದಾರೆ, ಬಾಗಿಲನ್ನು ತಳ್ಳಿ ತೆಗೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಶಾಸಕರ ಸಮ್ಮುಖದಲ್ಲೇ ಬೀಗ ಮುರಿದು ಸಿಬ್ಬಂದಿ ಒಳಗೆ ಹೋಗಿದ್ದಾರೆ. ಎಷ್ಟು ನಿರ್ಲಕ್ಷ್ಯ ನೋಡಿ, ಕಲ್ಲಿನಿಂದ ಬೀಗ ಒಡೆದು ಒಳಗೆ ಹೋಗಿದ್ದಾರೆ ಸಿಬ್ಬಂದಿ. ವಸ್ತುಗಳು ಹಾಳಾಗಿ ಹೋಗಿದ್ದಾವೆ. ಈ ವಿಚಾರಕ್ಕೆ ಒಬ್ಬರ ಮೇಲೆ ಒಬ್ಬರು ಕೆಸರಲ್ಲಿ ಚಟ ಮಾಡಿದ್ದಾರೆ. ಶಾಸಕರ ಮುಂದೆಯೇ ಅಧಿಕಾರಿ ಮತ್ತೆ ಸಿಬ್ಬಂದಿ ಹೈಡ್ರಾಮಾ ಮಾಡಿದ್ದಾರೆ. ಆಸ್ಪತ್ರೆ ಅಧ್ವಾನ ನೋಡಿ, ಶಾಸಕರಿಂದಲೇ ಕ್ಲೀನ್ ಚಿಟ್, ಆಡಳಿತಾಧಿಕಾರಿಗಳಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ ಶಾಸಕ ಹರೀಶ್ ಗೌಡ. ಕೆಳ ಹಂತದ ಸಿಬ್ಬಂದಿಗಳ ವಿರುದ್ಧ ಮಾತ್ರ ಶಾಸಕರು ಸಿಟ್ಟಾಗಿದ್ದಾರೆ. ಮೇಲಾಧಿಕಾರಿಗಳ ವಿರುದ್ಧ ಏನೂ ಕೂಡ ಹೇಳಿಲ್ಲ ಶಾಸಕರು. ಸಿಬ್ಬಂದಿಯೇ ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ. ಅಧಿಕಾರಿಗಳ ಪರ ಶಾಸಕ ಹರೀಶ್ ಗೌಡ ವಕಾಲತ್ತು ವಹಿಸಿದ್ದಾರೆ. ನೋಡಿ, ಅವ್ಯವಸ್ಥೆ ಆಗರಾಗಿದೆ. ಲಾಕ್ ಬೇರೆ ಇಲ್ಲ. ಒಳಗಡೆ ನೋಡಿದರೆ ಎಲ್ಲ ಇದೆ, ಆದರೆ ಅದನ್ನ ಕೊಡೋರು, ಕಮ್ಯುನಿಕೇಟ್ ಮಾಡೋರು ಯಾರೂ ಇಲ್ಲ. ಏನು ವಿಚಾರವೋ ಏನು, ಶಾಸಕರೇ ಹಿಂಗೆ ಮಾಡಿದ್ದು ಪಾಪ ಆ ರೋಗಿಗಳಿಗೆಲ್ಲ ಬಹಳ ನೋವಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನು ಕತೆ ಹಾಗಾದರೆ ಈ ಆಸ್ಪತ್ರೆ ಸಿಬ್ಬಂದಿಯದ್ದು? ಯಾರು ಮಾನಿಟರ್ ಮಾಡಬೇಕಾಗಿತ್ತು? ಯಾರು? ಏನಾಗಿತ್ತಲ್ಲಿ? ಶಾಸಕರು ಏನಂದ್ರು? ರಂಜಿತ್, ಮೇಲ್ನೋಟಕ್ಕಂತೂ ದೊಡ್ಡ ಮಟ್ಟದಲ್ಲಿ ಎತ್ತು ಕಾಣ್ತಾ ಇದೆ. ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಏನು ಹೃದಯ ಒಬ್ಬರನ್ನ ಆ ವೀಲ್ ಚೇರ್ ಬದಲಾಗಿ ಪ್ಲಾಸ್ಟಿಕ್ ಚೇರ್ ನಲ್ಲಿ ಕರ್ಕೊಂಡು ಬರ್ತಾ ಇರುವಂತಹ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ತಕ್ಷಣ ಶಾಸಕ ಹರೀಶ್ ಗೌಡ ಏನು KR ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿ ನಿಜಕ್ಕೂ ಕೂಡ ಅವ್ಯವಸ್ಥೆ ಆಗರ ದೊಡ್ಡ ಮಟ್ಟದಲ್ಲಿದೆ. ಯಾಕಂತಂದ್ರೆ ಈಗಾಗಲೇ ದುಷ್ಯಂತ ಗಮನಿಸ್ತಾ ಇರಬಹುದು, ಒಬ್ಬರು ಶಾಸಕರು ಆಸ್ಪತ್ರೆಗೆ ಬಂದು ಒಂದು ಬೀಗವನ್ನು ಕೇಳಿದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಬೀಗವನ್ನ ತರೋದಕ್ಕೂ ಕೂಡ ಸುಮಾರು 20 ನಿಮಿಷಗಳಷ್ಟು ಕಾಯಿಸ್ತಾರೆ. ತದನಂತರದಲ್ಲಿ ಈಗ ಏನು ಶಾಸಕರು ಆಸ್ಪತ್ರೆಗೆ ಬರ್ತಾ ಇದ್ದಾಗಲೇ ಆಸ್ಪತ್ರೆ ದಾಕ್ಷಾಯಣಿ ಇರ್ಬೋದು, ಸೂಪರಿಂಟೆಂಡೆಂಟ್ ಶೋಭಾ ಅವರಿಬ್ಬರು ಕೂಡ ಸ್ಥಳಕ್ಕೆ ಬರ್ತಾರೆ. ನಿಜಕ್ಕೂ ಕೂಡ ಅವರಿಗೆ ಆ ಶಾಸಕರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗೋದು. ಯಾಕಂದ್ರೆ ನಾವು ಓಡಾಡ್ತಾ ಇದೀವಿ, ನಮಗೆ ಗಮನಕ್ಕೆ ಬಂದಿರಲಿಲ್ಲ, ಇವತ್ತು ಬಂದಿದೆ, ಇಲ್ಲಿ 1 ಗಂಟೆಯಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಆ ಬೀಗವನ್ನು ಸಹ ಕಲ್ಲಿನಿಂದ, ಅಂದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ, CM ತವರು ಕ್ಷೇತ್ರ ಇದು, ಈ ಕ್ಷೇತ್ರದಲ್ಲಿ ಕಲ್ಲಿನಿಂದ ಬೀಗವನ್ನು ಹೊಡೆದು ಅಲ್ಲಿರುವಂತಹ ಸಾಮಗ್ರಿಗಳ ಈಚೆ ತರುವಂತಹ ಪರಿಸ್ಥಿತಿ ಎದುರಾಯ್ತು. ತಕ್ಷಣ ಏನು ಶಾಸಕರು ಕೂಡ ಮೊದಲಿಗೆ ಆರಂಭದಲ್ಲಿ ಏನು ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ತದನಂತರದಲ್ಲಿ ಯಾವಾಗ ಸೂಪರಿಂಟೆಂಡೆಂಟ್ ಶೋಭಾ ಅವರು ಕೂಡ ಕಣ್ಣೀರನ್ನ ಹಾಕಿ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ರು, ತತ್ಕ್ಷಣದಲ್ಲಿ ಸಿಬ್ಬಂದಿಗಳು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಕೆಲ ಸಿಬ್ಬಂದಿಗಳು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಅವರಿಗೂ ಕೂಡ ಕ್ಲೀನ್ ಚಿಟ್ ಕೊಡುವಂತಹ ಕೆಲಸ ಮಾಡಿದ್ರು. KR ಆಸ್ಪತ್ರೆ ನಿಜವೂ ಕೂಡ ಶತಮಾನೋತ್ಸವದ ಅಂಚಿನಲ್ಲಿರುವಂತಹ ಆಸ್ಪತ್ರೆ. ಈ ಆಸ್ಪತ್ರೆ ಈಗಾಗಲೇ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಕಾಮಗಾರಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಿಜಕ್ಕೂ ಕೂಡ ಮೈಸೂರಿನ ಜನತೆ ಜೊತೆಗೆ CM ಅವ್ರಿಗೂ ಕೂಡ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಮುಖಾಮುಖ ಆಗುವಂತಹ ಸಾಧ್ಯತೆ ಇರುವುದು. ಯಾಕಂದ್ರೆ CM ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಆಸ್ಪತ್ರೆಗಳ ಸ್ಥಿತಿ ಆದ್ರೆ ಇನ್ನು ಬೇರೆ ತಾಲೂಕಿನಲ್ಲಿ ಬರುವಂತಹ ಆಸ್ಪತ್ರೆಗಳ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ಸಾಕಷ್ಟು ಪ್ರಶ್ನೆಗೆ ಈಡಾಗಿರುವಂತದ್ದು. ಈಗ ಸಾರ್ವಜನಿಕರು ಸಾಕಷ್ಟು ಪ್ರಶ್ನೆ ಆಗ್ತಾ ಇರುವಂತದ್ದು. KR ಆಸ್ಪತ್ರೆಗೆ ನಿಜಕ್ಕೂ ಕೂಡ ಅಂದ್ರೆ ಕಾಯಕಲ್ಪ ಕೊಡಬೇಕಾಗಿದೆ. ಜೊತೆಗೆ ಸಿಬ್ಬಂದಿಗಳು ಯಾರೆಲ್ಲ ಈ ತಪ್ಪುಗಳ ಮಾಡಿದ್ದಾರೆ ಅವ್ರಿಗೆ ಕೂಡಲ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಎಲ್ಲರ ವಿನೋದ್. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ ವಿನೋದ್, ದೀಪದ ಕೆಳಗೆ ಕತ್ತಲು ಅನ್ನೋ ತರ ಆಗಿದೆ. ಇದೆಲ್ಲ ಬೇರೆ ಯಾರ ಗಮನಕ್ಕಿಲ್ವಾ? ಇದು ಜಿಲ್ಲಾಡಳಿತದ ಗಮನಕ್ಕಿಲ್ವಾ? ಯಾಕೆ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಈ ನಿರ್ಲಕ್ಷ್ಯ ಯಾಕೆ? ಹಂಗಂದ್ರೆ ಅವರು ಅಷ್ಟು ಪ್ರಭಾವಿನ ಹೆಂಗೆ ಅಂತ ಆಸ್ಪತ್ರೆಯವರು?
ರಂಜಿತ್ ನಿಜಕ್ಕೂ ಕೂಡ ಸೂಪರಿಂಟೆಂಡೆಂಟ್ ಶೋಭಾ ಅವರು ಕೂಡ ಕಳೆದ 10 ತಿಂಗಳಿಂದ ಈ ಆಸ್ಪತ್ರೆಗೆ ಸೂಪರಿಂಟೆಂಡೆಂಟ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ. ಅವರು ಒಂದು ಮಾತಾಡೋ ವೇಳೆಯಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕಳೆದ 10 ತಿಂಗಳಿಂದ ಬಂದಿದ್ದೇನೆ, ಇಲ್ಲಿ ಇರುವಂತಹ ಅವ್ಯವಸ್ಥೆ ಎಲ್ಲ ಅಂದ್ರೆ ಈಗಾಗಲೇ ಕೆಲಸ ಸಿಬ್ಬಂದಿಗಳೆಲ್ಲ ಕೆಲಸದಿಂದ ತೆಗೆಯೋದಕ್ಕೆ ಈಗಾಗಲೇ ನೋಟಿಸ್ ಎಲ್ಲ ಕೊಡುವ ಸಂದರ್ಭದಲ್ಲೂ ಕೂಡ 20 ಜನ RTA ಕಾರ್ಯಕರ್ತಗಳು ಬಂದು ಎದುರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ. ಅಂದ್ರೆ ಇವೆಲ್ಲವೂ ಕೂಡ ಡೀಲ್ ಅವ್ರಿಗಿರ್ಬೋದು, ಸೂಪರ್ ಎಲ್ರಿಗೂ ಕೂಡ ಗೊತ್ತಿದೆ ಇಲ್ಲಿರುವಂತಹ ಅವ್ಯವಸ್ಥೆ ಯಾವ ರೀತಿಯಾಗಿ ಅವ್ಯವಸ್ಥೆ ನಡೀತಾ ಇದೆ ಅನ್ನೋದು. ಆದ್ರೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಯಾಕೆ ಹಿಲ್ಲೇಟನ್ನ ಆಗ್ತಾ ಇದ್ದಾರೆ? ತಪ್ಪು ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಧೈರ್ಯವಾಗಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಅವರಿಗಿದೆ, ಆ ಪವರ್ಸ್ ಅವರಿಗಿದೆ. ಆದ್ರೆ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಕೇವಲ RTA ಕಾರ್ಯಕರ್ತರು ಬಂದವರ ಕಾರಣಕ್ಕೆ ಅವ್ರು ತಪ್ಪು ಮಾಡಿಲ್ಲ, ಯಾರು ಎದುರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಅಸಹಕಾರತೆ ವ್ಯಕ್ತಪಡಿಸ್ತಾ ಇದ್ದಾರೆ ಹೊರತು ಶಾಸಕರು ಕೂಡ ಮುಂದೆ ಇದ್ದಾರೆ. ಶಾಸಕರು ಈ ತತ್ಕ್ಷಣದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡುವಂತಹ ಅಧಿಕಾರ ಕೂಡ ಇದೆ. ಆದ್ರೆ ಯಾರು ಕೂಡ ಈ ಕ್ಷಣಕ್ಕೆ ನಾವು ಇಲ್ಲಿ 1 ಗಂಟೆಯಲ್ಲಿ ಸರಿಪಡಿಸ್ತೀವಿ ಎಲ್ಲವನ್ನು ತಾತ್ಕಾಲಿಕವಾಗಿ ಹೇಳ್ತಾ ಇದ್ದಾರೆ ಹೊರತು, ಆದ್ರೆ ಶಾಶ್ವತವಾದಂತಹ ಪರಿಹಾರ ಕೊಡಿಸೋದು ಯಾರು? CM ಅವರು ನಿಜಕ್ಕೂ ಕೂಡ ಈ ಆಸ್ಪತ್ರೆಗೆ 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ, ಏನು ಪುನರುಜ್ಜೀವನ ಹಾಕ್ಬೇಕು, ಜೊತೆಗೆ ಸಾಕಷ್ಟು ಕಾಮಗಾರಿ ನಡೀಬೇಕು ಅಂತ ಹೇಳಿ. ಆದ್ರೆ ಇಲ್ಲಿರುವಂತಹ ಏನು ಒಂದು ವೀಲ್ ಚೇರ್ಗೆ ವ್ಯವಸ್ಥೆ ಇಲ್ಲ ಅನ್ನೋದಾದ್ರೆ ಯಾವ ಮಟ್ಟದಲ್ಲಿ ಆಸ್ಪತ್ರೆ ನಡೀತಾ ಇದೆ ಒಂದು ಕೂಡ ಈಗ ವಿನೋದ್ ಡೋರ್ ಓಪನ್ ಮಾಡಿದ್ರಲ್ಲ ವಿನೋದ್, ಡೋರ್ ಓಪನ್ ಮಾಡಿದ್ರಲ್ಲ, ಆ ಕೋಣೆಯಲ್ಲಿ ಏನಿತ್ತು ವಿನೋದ್? ರಂಜಿತ್, 15ಕ್ಕೂ ಹೆಚ್ಚು ವೀಲ್ ಚೇರ್ಗಳಿದೆ, ಜೊತೆಗೆ ಸ್ಟ್ರೆಚರ್ಸ್ ಎಲ್ಲವೂ ಕೂಡ ಇದೆ. ಆಸ್ಪತ್ರೆಯಲ್ಲಿ ಕಾಮಗಾರಿ ನಡೀತಾ ಇದೆ ಒಂದೇ ಒಂದು ಕಾರಣಕ್ಕೆ ಎಲ್ಲಾ ವೀಲ್ ಚೇರ್ಸ್ ಗಳಿರ್ಬೋದು, ಸ್ಟ್ರೆಚರ್ಸ್ ಗಳನ್ನು ಕೂಡ ಆ ಒಂದು ಕೋಣೆಗೆ ಹಾಕಿ ಬೀಗವನ್ನು ಹಾಕಿದ್ದಾರೆ. ಓಕೆ, ಸ್ಟ್ರೆಚರ್ ನಡೀತಾ ಇದೆ, ಬೇರೆ ಕೆಲಸಗಳಿಗೆ ಧೂಳಾಗುತ್ತೆ, ಮತ್ತೊಂದಿರ್ಲಿ. ಆದ್ರೆ ಸಿಬ್ಬಂದಿ ವೈದ್ಯರಾದ್ರೆ ಈಗಾಗಲೇ ಪೇಷಂಟ್ ಗಳು ಬರ್ತಾ ಇದ್ದಾರೆ ಆಸ್ಪತ್ರೆಗೆ, ಅವರಿಗೆ ಯೂಸ್ ಆಗ್ತಾ ಇರುವಂತಹ ಆ ಉಪಕರಣಗಳು ಇದ್ದರಷ್ಟು ಹೋದ್ರೆಷ್ಟು. ಆದ್ರೆ ಶಾಸಕರು ಕೂಡ ನಿಜಕ್ಕೂ ಕೂಡ ಆ ಡೋರ್ ಅನ್ನ ಹೊಡೆಯುವಂತ ಕೆಲಸಕ್ಕೆ ಮುಂದಾಗಿ ಆ ವೀಲ್ ಚೇರ್ಗಳನ್ನ ಈಚೆಗೆ ತೆಗೆದು ಈ ಸದ್ಯಕ್ಕೆ ವೀಲ್ ಚೇರ್ಗಳನ್ನ ಕೊಡಿಸುವಂತ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ರಂಜಿತ್. ಓಕೆ ವಿನೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೊಸದೆಲ್ಲ ಸರ್ಕಾರದಿಂದ ಕೊಟ್ಟಿದ್ದನ್ನೇನು ಪೂಜೆ ಮಾಡ್ತಾ ಇದ್ರೆ